ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಿಲ್ಲ, ಮಧ್ಯಾಹ್ನದ ಅಡುಗೆ ಏನು ಮಾಡೋದು ಅನ್ನೋದೇ ನನ್ನ ಇವತ್ತಿನ ವಿಡಿಯೋ. ಸೊ ನಾನು ಚಪಾತಿ ಮತ್ತು ಚಪ್ಪರದ ಅವರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸೊ ಯಾಕಂದರೆ ಪಲ್ಯ ಮಾಡೋ ಅಷ್ಟೊತ್ತಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ಚೆನ್ನಾಗಿ ನೆಂದಿರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊತಿದ್ದೀನಿ. ಸೊ ಚಪಾತಿ ಹಿಟ್ಟನ್ನ ಕಲಸಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡಾದ್ಮೇಲೆ ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇಲ್ಲಾಂದರೆ ಗಂಟಾಗ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ಉಪ್ಪು ಹಾಕಾದ್ಮೇಲೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಕೊತಾ ಇದ್ದೀನಿ. ಇತ್ತು. ಸೊ ಅದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಈ ಥರ ರೌಂಡ್ ಮಾಡಿ ಇವಾಗ ಹಿಟ್ಟು ಕಲಸಿ ಆಗಿದೆ. ಸೊ ನಾನಿವಾಗ ಚಪ್ಪರದ ಅವರೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ನೆನ್ನೆನೆ ನಾನು ಸಿಪ್ಪೆನೆಲ್ಲ ತೆಗೆದಿಟ್ಟಿದ್ದೆ. ಸೊ ಹಂಗಾಗಿ ಇವಾಗ ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನ ಕಟ್ ಮಾಡಾಯ್ತು. ಇದನ್ನ ಇವಾಗ ಒಂದು ತಪ್ಪಲಿಗೆ ಹಾಕೊತಾ ಇದ್ದೀನಿ. ಸೊ ಇವಾಗ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಒಂದು ತಗೊಂಡಿದ್ದೀನಿ ನಾನು, ಇಷ್ಟು ದೊಡ್ಡ ಸೈಜಿಂದ ಒಂದು ತಗೊಂಡಿದ್ದೀನಿ ಈರುಳ್ಳಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಆದಮೇಲೆ ಹಸಿಮೆಣಸಿನ್ಕಾಯಿ ತಗೊತಾ ಇದ್ದೀನಿ ನಾನು. ಒಂದು 5 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಈ ಥರ ಉದ್ದಕ್ಕೆ ಸೀಳು ಮಾಡಿಕೊಂಡು ಈ ಥರ ಚಿಕ್ಕದು ಮಾಡಿಕೊಂಡೆ. ಟೊಮೆಟೊ ಒಂದು 3 ತಗೊಂಡಿದ್ದೀನಿ ನಾನು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಎಣ್ಣೆ ಬೇಗ ಫ್ರೈ ಆಗಲಿ ಅಂತ. ಸೊ ಇವಾಗ ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಐಟಮ್ ಎಲ್ಲ ಕಟ್ ಮಾಡಿದಾಯಿತು. ಸೊ ಈಗ ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ಒಂದು ಪೌಡ್ರನ್ನ ನಾವು ರೆಡಿ ಮಾಡ್ಕೋಬೇಕು. ಸೊ ಆ ಪೌಡ್ರ್ ಏನಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸೊ ಈಗ ನಾನಿಲ್ಲಿ ಬಾಣಲೆ ಇಕ್ಕಿದ್ದೀನಿ, ಬಾಣಲೆ ಕಾದಿದೆ. ಸೊ ಅದಕ್ಕೆ ಇವಾಗ ನಾನು ಒಂದು 5-6 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 5-6ಗಿಂತ ಜಾಸ್ತಿನೇ ಇದೆ. ಸೊ ಒಣಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆರಲ್ಲ, ಬರೀ ಹಂಗೆ. ಸೊ ಈ ಥರ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಸೊ ಇದು ರೋಸ್ಟ್ ಆದಮೇಲೆ ತೆಗೆದುಬಿಡೋಣ. ಸೊ ಈಗ ಒಣಮೆಣಸಿನ್ಕಾಯಿ ತೆಗೆದಿದೆ. ಸೊ ಇವಾಗ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಸ್ವಲ್ಪ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಇನ್ನೂ ಸ್ವಲ್ಪ ಕೆಂಪು ಕಾಯಿಲೆ ಇದು. ಸೊ ಇವಾಗ ಇದು ಇಷ್ಟು ಕಪ್ಪಾಗಿದೆ.
ಸೊ ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಆರಾದ್ಮೇಲೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೊ ಇವಾಗ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡಾಯಿತು. ಇವಾಗ ಒಗ್ಗರಣೆ ಹಾಕೋಣ. ಇವಾಗ ಬಾಣಲಿ ಇಟ್ಟು ಎಣ್ಣೆ ಬಿಟ್ಟಿದ್ದೀನಿ. ಸೊ ಎಣ್ಣೆ ಕಾಯ್ತಾ ಇದೆ. ಸೊ ಎಣ್ಣೆ ಕಾದಾದ್ಮೇಲೆ ಇವಾಗ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು. ಎಣ್ಣೆ ಕಾದಿದೆ. ಇವಾಗ 1 ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ 1 ಸ್ಪೂನ್ ಇವಾಗ ನಾನು ಸಾಸಿವೆ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಜೀರಿಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕಾದ್ಮೇಲೆ ಇವಾಗ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ನಾನು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಅದಕ್ಕೆ ಚಪ್ಪದ ಅವರೆಕಾಯಿ ಹಾಕೊಳ್ಳೋಣ. ಸೊ ಚಪ್ಪದ ಅವರೆಕಾಯಿ ಹಾಕೊಂಡಿದ್ದೀವಿ. ಸೊ ಇದನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಣ. ಸೊ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ. ಸೊ ಇದಕ್ಕೂ ಸ್ವಲ್ಪ ಉಪ್ಪು ಹಿಡಿಬೇಕಲ್ವಾ, ಹಂಗಾಗಿ ಇದಕ್ಕೂ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಸೊ ಇವಾಗ ಇದಕ್ಕೆ 1 ಸ್ಪೂನು ಧನಿಯಾ ಪೌಡರ್ ಹಾಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಇವಾಗ ರುಬ್ಬಿರೋಂಥ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ನಾನು ಇವಾಗ ರುಬ್ಬಿರೋಂಥ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ 1 ಗ್ಲಾಸ್ ನೀರು ಹಾಕೋಣ. ಈಗ 1 ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ. ಇವಾಗ ಇದು ಚೆನ್ನಾಗಿ ಕುದೀಲಿ, ಚೆನ್ನಾಗಿ ಬೇಯಬೇಕು ಇವಾಗ ಇದು. ಸೊ ಇವಾಗ ಪಲ್ಯ ಬೇಯೋ ಅಷ್ಟೊತ್ತಲ್ಲಿ ನಾವು ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಪಲ್ಯ ಇನ್ನೂ ಕುದೀತಾ ಇದೆ, ಇನ್ನು ಸ್ವಲ್ಪ ಬೇಯಬೇಕು. ಸೊ ಈ ಸೈಡ್ ನಾನು ಇವಾಗ ಚಪಾತಿ ಹಂಚಿಕ್ಕಿದ್ದೀನಿ ಚಪಾತಿ ಮಾಡ್ಕೊಳ್ಳೋಕ್ಕೆ. ಪಲ್ಯ ಇವಾಗ ಬೆಂದಿದೆ, ಆಫ್ ಮಾಡ್ತಾ ಇದ್ದೀನಿ. ಸೊ ಈ ಸೈಡ್ ಇವಾಗ ಚಪಾತಿ ಬೇಯಿಸಕ್ಕೆ ಇಕ್ಕಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ದೀನಿ. ಸೊ ಇವಾಗ ಚಪಾತಿ ಬೇಯಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾಡೋಣ, ನೋಡೋಣ ಯಾವ ಥರ ಬಂದಿದೆ ಇವಾಗ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಲೆಕ್ಸಿ ಬಿಸಿ ಬಿಸಿ. ಸೂಪರ್ ಆಗಿದೆ ಇದು. ನಾನು ಅನ್ಕೊಂಡಾಗ ಇನ್ನೂ ಚೆನ್ನಾಗಿ ಬಂದಿದೆ. ವಾವ್, ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಸೊ ಇದೇ ರೀತಿ ನನ್ನ ವಿಡಿಯೋಸ್ ಬೇಕಂದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ. ಸೊ ಬಾಯ್.